ಪ್ರಶಾಂತ ಜ್ಞಾಪಕ ಇದೆಯಾ? ಹಾಂ ಅದು ಇದ್ದಾರೆ ಇಲ್ಲೋದು ಬಾ ಈ ಕಡೆ ಒಳಗಡೆ. ಇದೇ ಆಫೀಸಲ್ಲಿ ನನ್ನ ಆಡಿಷನ್ ಮಾಡಿದ ರೋಡು. ನನ್ನ ಮಾನ್ವಿತಾ ಅವ್ರನ್ನ ಒಂದು ವಾಕ್ ಬನ್ನಿ ಅಂತ ಹೇಳಿ ನಮ್ಮ ಶೇಖರ್ DOP ಇದ್ದಾರಲ್ಲ ಅವರು ನಮ್ಮನ್ನು ಕ್ಯಾಪ್ಚರ್ ಮಾಡಿದಂಥ ಜಾಗ ಇದು. ನಾವು ಕೆಂಡಸಂಪಿಗೆ ಮಾಡಿದ ಆಫೀಸು. ಇವಾಗ ಯಾರೋ ಮನೆ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಒಂದು ಇಲ್ಲಿ ಏನೇನು ಪ್ರೋಸೆಸ್ಗಳಾಯಿತು ನಿಮ್ಮದು? ಮೊದಲನೇ ಪ್ರೋಸೆಸ್ ಹೆಂಗೆ ನಿಮ್ದಾಗಿತ್ತು? ಅಂದರೆ ಜಯನಗರ ಆಫೀಸ್ ನೋಡಿದ್ವಲ್ಲ, ಅದು ಖಾಲಿ ಮಾಡಿ ಇಲ್ಲಿಗೆ ಶಿಫ್ಟ್ ಆದ್ವಿ. ಅವಾಗ ಸಿನಿಮಾ ಅಂಗಡಿನೂ ಇರಲಿಲ್ಲ, ಏನೂ ಇರಲಿಲ್ಲ, ಖಾಲಿ ಇದು ಕಾಂಪೌಂಡ್ ಇತ್ತು, ಮನೆ ಇತ್ತು, ಅದಷ್ಟೇ. ದೊಡ್ಡ ಆಫೀಸ್ ಇತ್ತು. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಆವಾಗ ಇಲ್ಲಿಗೆ ಶಿಫ್ಟ್ ಆದವು. ಕಡ್ಡಿಪುಡಿ ಮುಗಿದಿತ್ತು. ಇಲ್ಲಿ ಸುರೇಂದ್ರ ರಿಲೀಸ್ ಎಲ್ಲ ಆಗಿತ್ತು. ರಿಲೀಸ್ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆದವು. ಶಿಫ್ಟ್ ಆಗಿ ಇಲ್ಲಿ ಸಿನಿಮಾ ಇಲ್ಲಿಂದ ಒಟ್ಟಿನಲ್ಲಿ ವಿಕ್ಕಿ ಅವರು ಈ ಆಫೀಸಿಂದ ಹೀರೋ ಆಗಿದ್ದು. ಒಂದು ಪ್ರಕಾರ ಹೀರೋ ಆಗಿದ್ದಲ್ಲ, ಸರ್ ಮಾಡಿದ್ದು. ನಂದು ಫಸ್ಟ್ ಫೋಟೋ ಶೂಟ್ ಒಂದು ಸ್ಲೇಟ್ ಹಿಡ್ಕೊಂಡ್ರದು. ಆ ಫೋಟೋ ಶೂಟ್ ಮಾಡಿದ್ದು ಇದೇ ವಾಲ್ ಮುಂದೆ ಹಿಂಗೆ ಹಿಡ್ಕೊಂಡು ನಮ್ಮ ಕೋಲಾರ ರಘು ಇದಾರಲ್ಲ ಅವರು ನನ್ನ ಫಸ್ಟ್ ಫೋಟೋ ಕ್ಲಿಕ್ ಮಾಡಿದ್ದು, ಸ್ಟಿಲ್ ಕ್ಲಿಕ್ ಮಾಡಿದ್ದು. ನಿಮ್ಮ ಹೀರೋ ಆದ ಹೀರೋಯಿನ ಜರ್ನಿ ಇಲ್ಲಿಂದ ಶುರುವಾಗಿತ್ತು. ಹೌದೌದು, ಇದೇ ನನ್ನ ಲಕ್ಕಿ ಆಫೀಸ್. ಹೌದು, ಇಲ್ಲೇ ನನ್ನ ಬದುಕಿನ ಲೈಫ್ ಟರ್ನಿಂಗ್ ಪ್ಲೇಸ್ ಇದು ಆಫೀಸು. ಇದರಲ್ಲಿ ಏನಂದರೆ ಇಲ್ಲೊಂದು ಕಾಂಪೌಂಡ್ ಇತ್ತು, ಇವಾಗ ತೆಗೆದಿದ್ದಾರೆ. ಹಿಂಗೆ ಒಳಗಡೆ ಹೋಗಂಗೆ ಆ ಕಾಂಪೌಂಡ್ ಸಂದಿಲ್ಲಿ ಯಾವಾಗಲೂ ನಿಂತ್ಕೊಂಡು ಹುಡುಗರು ನಾವು ಮಾತಾಡ್ತಾ ಇರ್ತೇವೆ. ಫಸ್ಟ್ ಟೈಮ್ ಆರ್ಟಿಕಲ್ ಈ ಥರದ ಇವನ್ ಸಿನಿಮಾದಲ್ಲಿ ಇವನ್ ನಾಯಕ ನಟ ಕೆಂಡಸಂಪಿಗೆ ಅಂದಾಗ ಎಲ್ಲರಿಗೂ ಶಾಕ್ ಆಗಿ ನಮ್ಮ ತಾಯಿ ಫೋನ್ ಮಾಡಿದಾಗ ಆ ಮೂಲೆಯಲ್ಲಿ ನಿಂತ್ಕೊಂಡು ಹೇಳಿದ್ದು, ಹೌದು ನಾ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ. ಅವ್ರಿಗೆಲ್ಲ ಶಾಕಿಂಗು. ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾನು ಹೇಳಿರಲಿಲ್ಲ ಯಾರಿಗೂ. ಅವ್ರಿಗೆ ಮುಂಚೆ ಯಾರಿಗೂ ಹೇಳೋದು ಬೇಡ ಸರ್ ಹೇಳಿದ್ರು. ಪ್ಲಸ್ ನಾವು ಯಾರಿಗೂ ಹೇಳೋಷ್ಟು ಧೈರ್ಯನೂ ಇರಲಿಲ್ಲ ನಮಗೆ. ರಿಯಾಕ್ಷನ್ ಹೆಂಗಿತ್ತು ಅವಾಗ? ಆಲ್ಮೋಸ್ಟ್ ಫುಲ್ ಶಾಕಿಂಗ್ ಎಲ್ಲರಿಗೂ. ಅಂದರೆ ಅದು ಹೆಂಗೆ ನನಗೆ ಗೊತ್ತಾಗಲಿಲ್ಲ ಎಲ್ಲರೂ ಹೆಂಗೆ ಇದು ಮಾಡಿದ್ರು ಅಂತ. ಬಟ್ ತುಂಬ ಶಾಕ್ ಆಗ್ಬಿಟ್ರು. ಈಗ ಕೆಂಡಸಂಪಿಗೆಯಿಂದ ಕಾಲಾಪತ್ತರ್ವರೆಗೆ ಈಗ ಬಂದಿದ್ದೀರಲ್ಲ, ಈಗ ನಿಮ್ಗೆ ವಾಟ್ ಇಸ್ ದ ಫೀಲ್? ಏನು ಫೀಲ್ ಅನಿಸ್ತಿದೆ ಆ ಫೀಲ್ಗೂ ಈಗ ಬಂದು ಇಲ್ಲಿ ನಿಂತಿರೋ ಫೀಲ್ಗೂ ಏನು ವ್ಯತ್ಯಾಸ ಅನಿಸ್ತಿದೆ ಕಾಲಾಪತ್ರವರೆಗೆ? ಅಂದರೆ ಬದಲಾವಣೆ ಅಂತ ಏನೂ ಆಗಿಲ್ಲ. ಮಾಡ್ತಾ ಇರೋ ಕೆಲಸದಲ್ಲಿ 3ನೇ ಸಿನಿಮಾ ಆಯಿತು. ಅದರ ಜೊತೆ ನಿರ್ದೇಶನ ಅನ್ನೋದು ನನ್ನದೊಂದು ಕನಸಿದ್ದನ್ನು ಈ ಸಿನಿಮಾ ಮೂಲಕ ಅದು ಆಗ್ತಾ ಇರೋದ್ರಿಂದ ನನಗೆ ಭಾಳ ಒಂದು ಎಮೋಷ್ನಲ್ ಪಾಯಿಂಟ್ ಇದೆ. ಅದಕ್ಕೆ ನನ್ನ ಬದುಕಿನ ಬದಲಾಯಿಸಿದ ಎಲ್ಲ ಜಾಗಗಳಿಗೆ ನಾನು ವಾಪಸ್ ಹೋಗಿ ಬರಬೇಕು ಅಂತಲೇ. ಯಾಕಂದರೆ ಮುಂದೆ ಮುಂದೆ ಹೋಗ್ತಾ ಹಳೇದು ಸ್ವಲ್ಪ ಇದಾಗ್ಬಿಡುತ್ತೆ ಈ ಲೈಫ್ ಸ್ಟೈಲಲ್ಲಿ. ಬೇಕಾದರೆ ನಾವು ಬೆಳೆದು ಬಂದ ದಾರಿ ಹೆಂಗಿತ್ತು, ಈಗ ಹೆಂಗಿದೆ, ಅದು ಒಂದ್ಸರಿ ರೀಕಾಲ್ ಮಾಡೋಣ ಅಂತಲೇ ಬಂದಿದ್ದೆಲ್ಲ. ಈಗ ನಾನು ಹೇಳ್ತಿರೋದು ಕೆಂಡಸಂಪಿಗೆ ಮಾಡೋಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ಮುಂಚೆ ಒಂದು ಲೈಫ್ ಇತ್ತು ಗೊತ್ತಾ? ತುಂಬ ಈಸಿ ಆಗಿತ್ತು ನಮ್ಮ ಲೈಫ್ ಆ ಟೈಮಲ್ಲಿ. ಯಾಕಂದರೆ ಆ ಟೈಮಲ್ಲಿ ನಾವು ಯಾವುದೇ ರೀತಿಯ ಕಲಾವಿದರ ಅಂತಾಗಲಿ ಅಥವಾ ಹೀರೋಗಳಂತಾಗಲಿ ಯಾವುದು ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಹೌದು. ಬಟ್ ಈಗ ಎಸ್ಟಾಬ್ಲಿಷ್ ಆದ್ಮೇಲಿಂದು ಈಗ ಹೆಂಗೆ ಅನ್ಸುತ್ತೆ ಅಂತ. ಅದು ಈಗ ನೀವು ಹಂಗೆ ಅನ್ಸುತ್ತೆ ಅಂದರೆ ಈಗ ನೀವು ಈಗ ನಾವು ಈ ಆಫೀಸಿಗೆ ಹೋಗಿದ್ವಿ, ಕೆಂಡಸಂಪಿ ಆಫೀಸಿಗೆ ಅಥವಾ ಕಡ್ಡಿಪುಡಿ ಆಫೀಸಿಗೆ ಹೋಗಿದ್ವಿ. ಬಟ್ ಅಲ್ಲಿ ಹಿಂಗಿರಲಿಲ್ಲ, ಹೌದು, ಈ ಥರ ಬಿಹೇವ್ ಮಾಡ್ತಿರ್ಲಿಲ್ಲ. ಸೊ ಈಗ ಹೆಂಗೆ ಅದನ್ನು ಹೆಂಗೆ ಅಂದರೆ ಹೆಂಗೆ ಕೊಡ್ತೀರಾ? ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಆಗಿದೆ ಈಗ. ಮೊದಲಂದರೆ ಹೆಂಗೆ ಬೇಕು ಹಂಗೆ ಸಿಕ್ಕಾಪಟ್ಟೆ ತಲಾಟೆ ಅದು ಇದು ನಮ್ದು ಗೊತ್ತಿತ್ತಲ್ಲ. ನಾವು ಯಾವಾಗಲೂ ನಗ್ತಾ ಇರೋವು, ಬೈಸ್ಕೊಂಡ್ರು ನಗ್ತಾ ಇರೋದು, ಯಾವಾಗಲೂ ನಗ್ತಾ ಇದ್ವು. ಇದೇ ಆಫೀಸಲ್ಲಿ ಎಷ್ಟು ಸರಿ ಊಟ ತಿಂಡಿ ತಗೊಬಂದಿದ್ದೀವಿ, ಇದೇ ಆಫೀಸಲ್ಲಿ ಇದೇ SLVಗೆ ಹೋಗಿ ಎಷ್ಟು ಸರಿ ಕಾಫಿ ಕುಡಿಯೋದು ಬಂದಿದ್ದೀವಿ. ಅದೇ ಏನಂದರೆ ಇದೆ ನೋಡಿ, ಈ ಫುಟ್ಪಾತ್ ಆಯ್ತಲ್ಲ, ಇಲ್ಲಿ ನಾನು ಏನು ಇಲ್ಲದೇನೂ ಬಂದಿದ್ದೀನಿ. ಆಮೇಲೆ ಸಿನಿಮಾ ಆಯಿತು ಆವಾಗಲೂ ಬಂದಿದ್ದೀನಿ. ಎಲ್ಲವೂ ಕೊಟ್ಟಂಥ ಜಾಗ ಇವೆಲ್ಲ. ಇವನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಬದಲಾವಣೆ ಅಂತ ಏನೂ ಆಗಿಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಆಗಿ ಸ್ವಲ್ಪ ಪಬ್ಲಿಕಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಬಿಟ್ಟರೆ ಮುಂಚೆ ಅವೆಲ್ಲ ಇರಲಿಲ್ಲ. ಮೈಂಡಲ್ಲಿ ನಮ್ಮನ್ನು ಯಾರು ನೋಡಿ ಮಾತಾಡಿಸ್ದೇ ಹೋದ್ರೂ ಅಟ್ಲೀಸ್ಟ್ ನೋಡಿ ಇವ್ನು ಹೆಂಗೆ ಸೊಸೈಟಿಲಿ ಬಿಹೇವ್ ಮಾಡ್ತಾನೆ ಅನ್ನೋದು ಅದು ಇರುತ್ತಲ್ವಾ, ಆ ಸೆನ್ಸೇ ಇರಲಿಲ್ಲ ನಮಗೆ. ನಮ್ಮ ದಿಗ್ಲಲ್ಲಿ ನಾವು ಓಡಾಡ್ತಾ ಇದ್ರು. ನಮ್ಗೆ ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ಹೌದು.
ಓಕೆ ನಿಮಗೆ ಹಾಂ ನೀವು ಪಟ್ಟ ಅನುಭವ ಹಾ. ಆಮೇಲೆ ನಿಮಗಾಗಿರೋ ಈಗ ಕೆಂಡೆ ಸಂಪಿಗೆ ಅದರಿಂದ ಬಿಫೋರ್ ನೀವು ಕೆಲಸ ಮಾಡಿರೋ ಅನುಭವದಿಂದ ಹಾಂ ಈಗ ಕಾಲಪತ್ತರಲ್ಲಿ ನೀವು ಅದನ್ನು ಏನನ್ನು ಅಳವಡಿಸ್ಕೊಂಡ್ರಿ ಆ ಥರದ್ದು ಡೈರೆಕ್ಷನ್ ನಿಮ್ಗೆ ಅಂದ್ರೆ- ಬರುತ್ತೆ ನನಗೆ ಗೊತ್ತಿತ್ತು. ಅಲ್ಲಲ್ಲ ಡೈರೆಕ್ಷನ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ದೊಡ್ಡ ಕೆಲಸ, ಅದು ಕಲಿಕೆಗೆ ಕೊನೆ ಇಲ್ಲ. ಹೌದು, ಅದು ಭಾಳ ದೊಡ್ಡ ಕೆಲಸ. ಅದನ್ನು ನಾವು ಕಲಿತು ಅಂತಲೂ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅಂದ್ರೆ ಎಂಡ್ಲೆಸ್ ಅದು. ಎಂಡ್ಲೆಸ್ ಅದು. ಹಾ. ಏನಂದರೆ ನಾವು ಯೂಜ್ ಬಡ್ಜೆಟ್ ಸಿನಿಮಾನು ಕೆಲಸ ಮಾಡಿದ್ದೆ. ದೊಡ್ಡ ಬಡ್ಜೆಟ್ ಆಗಿನ ಕಾಲಕ್ಕೆ ಲೋಯೆಸ್ಟ್ ಬಡ್ಜೆಟ್ ಸಿನಿಮಾ ಕೆಲಸನೂ ಮಾಡಿದ್ದೆ. ಈ ಮಿಡ್ಲ್ ಇರುತ್ತಲ್ಲ ಆ ಬಡ್ಜೆಟ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ರಿಂದ ನಮ್ಗೆ ಈ ಪ್ರೊಡಕ್ಷನ್ ಕಾಸ್ಟ್ ಸೇವಿಂಗ್ ಹೆಂಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇತ್ತು. ಸೂಪರ್. ಚೆನ್ನಾಗಿ ಸನ್ಲೈಟ್ ಇರಬೇಕಾದ್ರೆ ಹೆಂಗೆ ಶೂಟ್ ಮಾಡ್ಕೋಬೇಕು, ಸನ್ಲೈಟ್ ಇಲ್ಲದೆ ಇರಬೇಕಾದ್ರೆ ಹೆಂಗೆ ಲೈಟ್, ಅಂದರೆ ಪ್ರೊಡಕ್ಷನ್ನ ಕಂಟ್ರೋಲ್ ಮತ್ತು ಖರ್ಚು ವೆಚ್ಚಗಳನ್ನು ಹೆಂಗೆ ತಡಿಬೇಕು. ಯಾಕಂದ್ರೆ ಅವರ ಡಿಫರೆನ್ಸ್ ಗೊತ್ತಿತ್ತಲ್ಲ, ಯೂಸ್ ಬಜೆಟ್ ಮಾಡಿದ್ವಿ. ಹೌದೌದು ಸೊ ನಮ್ದೇ ನಾವೇ ತಂಡ ಕೊಟ್ಕೊಂಡು ನಮ್ದೇ ಒಂದು ಬಜೆಟ್ ಅಲ್ಲೂ ನಾವು ಅದನ್ನ ಮಾಡಿದ್ವಿ. ಓಕೆ, ಅದರಿಂದ ಅದೊಂದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಶೂಟಿಂಗ್ ಮಾಡೋಕ್ಕಾಗಲಿ, ಅದನ್ನು ಮುಗಿಸೋದಕ್ಕಾಗಲಿ, ಒಂದು ರಿಲೀಸ್ ಅಂತ ತರೋವರೆಗೆ ಒಂದು ಎಫರ್ಟ್ ಇರುತ್ತಲ್ವಾ. ಅದನ್ನೆಲ್ಲ ಕಲ್ತಿದ್ದು ನಾ ಮಾಡಿದ ಸಿನಿಮಾ ಕೆಲಸಗಳಿಂದ, ಸೂರಿ ಸರಿಂದ, ಯೋಗರಾಜ್ ಸರಿಂದ, ಅದೆಲ್ಲ ನಮ್ಮ ಬಳುವಳಿಯಾಗಿ ಬಂದಿದ್ದು. ಈಗ ಕಾಲಪತ್ತರ್ ಅನ್ನೋ ಮೂಲಕ ನೀವು ಈಗ ಇಷ್ಟು ಟೈಮ್ ತಗೊಂಡಿದ್ರಿ, ಯಾಕೆ ನನಗೆ ಅರ್ಥ ಆಗಿಲ್ಲ. ಅಂದ್ರೆ ಈ ಗ್ಯಾಪ್ಸ್ಗಳು ಯಾಕೆ? ಅಂದರೆ ನಾನೇನು ಗ್ಯಾಪ್ ಆಗಲಿ ಇದು ಮಾಡಬೇಕು ಅಂತ ಏನಿರಲಿಲ್ಲ. ನನ್ನ ಪರ್ಸನಲ್ ನಾನು ಕೇಳ್ತೇನೆ. ಅಲ್ಲ, ಪರ್ಸ್ನಲ್ ಗೊತ್ತಾಯಿತು. ಇದು ಕಾಲೇಜ್ ಕುಮಾರ ಶುರುವಾಕ್ಕಿಂತ ಮುಂಚೆನೇ ಇವರು ಯಾರು ನಮ್ಮ ಸತ್ಯಪ್ರಕಾಶ್ ನಂಗೆ ಒನ್ಲೈನ್ ಕತೆ ಹೇಳಿದರು. ಹೇಳಾದ್ಮೇಲೆ ಸರಿ ಇದನ್ನು ನಾನು 3ನೇ ಸಿನಿಮಾ ಮಾಡೋಣ ಅಂತ ಫಿಕ್ಸ್ ಆಯಿತು. ಕಾಲೇಜ್ ಕುಮಾರ್ ರಿಲೀಸ್ ಆಯಿತು 2018 ಎಂಡ್ವರೆಗೂ. ಎಲ್ಲ ಅದು ಇದು ಓಡಾಟ ಸಂಭ್ರಮಾಚರಣೆ ಎಲ್ಲ ಮುಗೀತು. ಸರಿ ಶುರು ಮಾಡಿದ್ವು. ಇದು ಸ್ವಲ್ಪ ಸ್ಕ್ರಿಪ್ಟ್ ಬರೆಯೋದು 7-8 ತಿಂಗಳು, 1 ವರ್ಷದ ಹತ್ತತ್ರ ಆಗೋಯ್ತು ಇದು ಮಾಡೋವರೆಗೆ ಲೈನಪ್ಸ್. ಇನ್ನೇನು ಶುರು ಮಾಡೋ ಕೋವಿಡ್ ಬಂತು. ಅದು 2 ವರ್ಷ ಜಂಪು. ಕೋವಿಡ್ ಆದಮೇಲೆ ಮತ್ತೆ ಇದು ಶೂಟ್ ಮಾಡೋಣ ಅಂತ ರೆಡಿ ಮಾಡಿದ ತಕ್ಷಣ ಮತ್ತೆ ಎಲ್ಲ ಚೇಂಜಸ್ ಆಗಿತ್ತು. ಮತ್ತೆ ಸ್ಕ್ರೀನ್ ಪ್ಲೇ ಮತ್ತೆ ಕೂತು ಬದಲಾವಣೆ ಮತ್ತೆ ಚೇಂಜ್ ಮಾಡಿದ್ವು. ಮತ್ತೆ ಚೇಂಜ್ ಮಾಡಿ ಶೂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು ಅಷ್ಟೇ. ಇದು ಬೇಕು ಅಂತ ಆಗಿಲ್ಲ, ಅಚಾನಕ್ಕಾಗಿ ಅದೇ ಟೈಮ್ ತಗೊಂಡಿದ್ದು. ಗುರಿ ಮಾತ್ರ ಈ ಸಿನಿಮಾನೇ ಮಾಡ್ಬೇಕಂತ ಇದ್ದಿದ್ದು. ಆ ಗುರಿ ತಲುಪೋದು ಸ್ವಲ್ಪ ಲೇಟ್ ಆಯ್ತು. ಇನ್ನೊಂದೇನಾಯ್ತು ಅಂದ್ರೆ ನೀವು ಕಾಲಪತ್ರೇ ಮಾಡ್ಬೇಕು ಅಂತ ಕೂತಿದ್ರು ಬಿಟ್ರೆ ಗ್ಯಾಪ್ ಅಲ್ಲಿ ಯಾವ್ದು ಬೇರೆದಕ್ಕೆ ಹೋಗಿಲ್ಲ. ಅದು ಗುರಿ ಅದೇ ಇತ್ತು. ಹೌದೌದು, ಕಾಲಪತ್ರೇ ಮಾಡಬೇಕು, ಅದನ್ನೇ ಕರೆಕ್ಟ್ ಆಗಿ ಒಂದು ದಡಕ್ ಮುಗಿಸ್. ಹೌದು ಹೌದು ಹೌದು. ಸೊ ಅದು ಈಗ 13ಕ್ಕೆ ಬರ್ತಾ ಇದೆ. ಹೌದು, ಹಾಗಾಗ್ಬಿಟ್ಟು ನಮಗಂತೂ ಖುಷಿ ಇದೆ. ಹಾಂ, ನೋಡುವ. ಮತ್ತೆ ನಿಮ್ಮ ಗುರುಗಳೆಲ್ಲ ಏನ್ ಹೇಳ್ತೀರಿ? ಸರ್ಗೆ ಹೋಗಿ ಮೀಟ್ ಮಾಡಿದೆ. ಒಂದು 3-4 ಅವರ್ ಮಾತಾಡಿದ್ರು. ನಮ್ದು ಗುರುಗಳೇ ಮಾತಾಡಿ ಸರ್ ಇದು ಹಿಂಗೆ ನೋಡಿದ್ರು, ಟ್ರೈಲರ್ ನೋಡಿ ಚೆನ್ನಾಗಾಯ್ತು ಕಣೋ, ಥಿಯೇಟರ್ ಬರಬೇಕು ಅನ್ಸುತ್ತೆ ಕಣೋ ಮನೆಯಿಂದ ಈಚೆಗೆ ಎದ್ಬಿಟ್ಟು ಅಂತಂದ್ರು. ಥ್ಯಾಂಕ್ ಯು ಸರ್ ಅಂತಂದೆ. ಸಿನಿಮಾನ ನೋಡ್ತೀನಿ, ಒಳ್ಳೇದಾಗಲಿ, ಕತೆ ಚೆನ್ನಾಗಿದೆ, ಇದನ್ನ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋ ಕುತೂಹಲ ನನಗಿದೆ. ಆಲ್ ದ ಬೆಸ್ಟ್ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಫುಲ್ ಹ್ಯಾಪಿ ನೆನ್ನೆ ಮಧ್ಯಾಹ್ನದಿಂದ. ಯೋಗರಾಜ್ ಸರ್ ಹತ್ರ ಯೋಗರಾಜ್ ಸರ್ಗೆ ಫೋನ್ ಮಾಡಿದೆ. ಯೋಗರಾಜ್ ಸರ್ ಸಿಗ್ತೀನಿ ಕಣ, ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾಳೆಯಲ್ಲಿ ಅವರು ಕಡಲ ಸಿನಿಮಾದಲ್ಲಿ, ಮನದ ಕಡಲ ಸಿನಿಮಾದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಈ ವಾರದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಸರ್ ಸಿಗ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಪ್ರಶಾಂತ್ ಈ ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿಲ್ಲ, ಆದ್ರೂ ಒಬ್ಬ ಸ್ನೇಹಿತನಾಗಿ, ಒಬ್ಬ ಸ್ಟಾರ್ ಆಗಿ ನನ್ನ ಸಿನಿಮಾಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅದಕ್ಕೆ ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ಮತ್ತೆ ವಿಕ್ಕಿ ಅವರು ಇಬ್ರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಹೌದು, ಆಮೇಲೆ ಒಟ್ಟಿಗೆ ಕಷ್ಟ ಸುಖ ದುಃಖ ಎಲ್ಲವೂ ಒಟ್ಟಿಗೆ ಗೊತ್ತು ನಮಗೆಲ್ಲ. ಅಂದರೆ ನಾನು ಕ್ಲಾಪ್ ಬಾಯ್ ಪರಮಾತ್ಮದಲ್ಲಿ, ಇವರು ಫಸ್ಟ್ ಸಿನಿಮಾ, ಇಬ್ರು ಫಸ್ಟ್ ಸಿನಿಮಾದಿಂದ ಇಲ್ಲಿವರೆಗೆ ಟ್ರಾವೆಲ್ ಆಗಿದೆ. ಮುಂದೆ ಟ್ರಾವೆಲ್ ಮಾಡ್ತೀವಿ. ಅಂದರೆ ಆ ಜರ್ನಿ ಏನು ನಾವಿಬ್ಬರಿಗೆ ಗೊತ್ತಿಲ್ಲ, ನಾವು ಏನೇನು ಆಗ್ತೀವಿ ಅಂತ ಮೀಟ್ ಮಾಡೋದು ದಿನ. ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ. ಅದಕ್ಕೆಲ್ಲ ಕನ್ನಡಿಗರಿಗೆ, ನಮ್ಮ ಗೆಳೆಯರಿಗೆ, ರಿಲೇಟಿವ್ಸ್ಗೆ, ನಮಗೆಲ್ಲ ಕಾಣದ ಕೈಗಳು ಹೆಲ್ಪ್ ಮಾಡಿದವ್ರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಥ್ಯಾಂಕ್ ಯು. ಲವ್ ಯು ಮ್ಯಾನ್. ಕಂಗ್ರ್ಯಾಚುಲೇಷನ್ಸ್. ಕಾಲಪತ್ರಗೆ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಚಿತ್ರಮಂದಿರಗಳಲ್ಲೇ ಬಂದ್ಬಿಟ್ಟು ಸಿನಿಮಾ ನೋಡಿ. ನಾನಂತೂ ಬರ್ತಾ ಇದ್ದೀನಿ. ನಾವು ಹೀರೋ ಎಲ್ಲ ಒಟ್ಟಿಗೆ ಇರ್ತೀವಿ, ಎಂಜಾಯ್ ಮಾಡುವ. ಥ್ಯಾಂಕ್ ಯು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್.
ಹಂಗೆ ಕ್ಯಾರೆಕ್ಟ್ರೇ ಡಿಫ್ರೆಂಟ್ ಇದೆಯಲ್ಲ. ನಮಗೆ ನಾರ್ಮಲ್ ಆಗಿದ್ರೆ ಬೈಕ್ ಆನ್ ಆಗಿದೆ ನೋಡ್ಕೊಂಬತ್ತ. ಹಾಂ ಹುಷಾರು. ಮೌನೆ ಅಲ್ಲಿ ಏನೇ ಇದ್ರು ಅಂದ್ರೆ ಕ್ಲೀನ್ ಆಗೈತಲ್ಲ ಮೊದಲು ಹೌದೌದು ಕೊಚ್ಚೆ. ಕಾಲಿಡಕಾಯ್ತಾ ಇರಲಿಲ್ಲ ಅಲ್ವಾ. ಆಮೇಲೆ ಇನ್ನೊಂದೇನು ತಗೋತಾ ಬೈ, ಇಲ್ಲಿ ಆವಾಗ ಸ್ವಲ್ಪ ಮಡ್ಡು ಆ ಥರದ್ದು ಹೊಂಡ ಗುಡ್ಡಿ ಬಡ್ಡಿ ಗಾಡಿ ಓಡಾಡಿ ಈ ಗಾಡಿಗೆಲ್ಲ ಬಿಡಲ್ಲ ಒಳಗೆ, ಹಾಂ ಈಗಿಲ್ಲ ಅಲ್ವಾ ಯಾವುದು ದೊಡ್ಡದೆಲ್ಲ ಬಿಡಲ್ಲ, ಎಲ್ಲ ಆ ಕಡೆ. ಇದು ಅಪ್ಡೇಟ್ ಕರೆದ ಜನ ಜಾಸ್ತಿ ಇವತ್ತು ಅಲ್ವಾ. ಹೌದಬ್ಬ. ಮುಂದೆ ನೋಡ್ಕೊಂಡು ಗಾಡಿ ನೋಡ್ತಲ್ಲ ಇವು. ಒಂದು ದೊಡ್ಡ ಮೆಮೊರಿ ಐತೆ ಈ ಮರದ ಜೊತೆ ನಂದು. ಹಾಂ ಹಾಂ ಹೊಡೆದು ಕಳಿಸ್ಬಿಡಪ್ಪ, ಪ್ರೊಡ್ಯೂಸರ್ ತೆಗಿತಾರೆ ಅದ್ರ ಸಮೇತ. ಪ್ರಶಾಂತ್ ಆಫೀಸ್ ಯಾವ್ದು ಜ್ಞಾಪಕ ಇದೆಯಾ? ಇದು ನಮ್ಮ ಕಡ್ಡಿ ಪುಡಿ ಸಿನಿಮಾ ಮಾಡಬೇಕಾದ್ರೆ ಇದ್ದಂಥ ಆಫೀಸು. ಇವಾಗ ಬೇರೆಯವ್ರು ಯಾರೋ ಇದ್ದಾರೆ ಸಿಂಕ್ ಅಂತ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಆಫೀಸು ಶೂಟ್ ಮಾಡ್ತಾರೆ. ನಿಮಗೆ ಮುಂಚೆ ನಮ್ಮದು ನಮ್ಮ ಆಫೀಸ್ ಆಗಿತ್ತು. ಇಲ್ಲಿ ಒಂದು 2 ವರ್ಷ ಇದ್ವು. ಸಖತ್ ಮೆಮೊರಿ. ಈ ಗೋಡನಲ್ಲೇ ಕಡ್ಡಿ ಪುಡಿಲಿ ಯೂಸ್ ಮಾಡೋದು ಲಾಂಗ್ಗಳು, ಡ್ರೆಸ್ಗಳು ಎಲ್ಲವೂ ಇದ್ರೊಳಗೆ ಇರ್ತಾಯಿತ್ತು. ಆಮೇಲೆ ಈ ಆಫೀಸ್ ಇನ್ನೊಂದು ಹೇಳ್ಬೇಕಂದ್ರೆ, ಈ ಅಣ್ಣಾ ಬಾಂಡ್ ಟೈಮಲ್ಲಿ ಸೈನೆ ಡೀಲಲ್ಲಿ ಶೂಟಿಂಗ್ ಮಾಡೋಕ್ಕೆ ಮುಂಚೆ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇತ್ತು. ಅವಾಗ ಏನಾಯ್ತಂದರೆ, ನಾನು ಹೆಲ್ಮೆಟ್ ಹಾಕೊಂಡು ಪ್ರಶಾಂತ್ ನನ್ನ ನಾರೆಕ್ಸ್ ಇತ್ತಲ್ಲ, ಅದರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹಿಂದೆ ಏನೋ ತರೋದಕ್ಕೆ ಹಿಂಗೆ ಕಳಿಸಿದ್ರು. ಹಿಂದೆ ತಗೋಬೇಕಾದ್ರೆ ಒಂದು ಮರದ್ದೊಂದು ಚಿಕ್ಕದೊಂದು ರೆಂಬೆ ಕಟ್ಟಾಗಿ ನಾನು ಹೆಲ್ಮೆಟಿಗೆ ಬಿದ್ದು ಕೈಗೆ ಬಿದ್ದು ಈ ಕೈ ಬೆರಳು ಕಟ್ಟಾಗಿತ್ತು. ಇಲ್ಲಿ ನೋಡಿ, ಇವಾಗಲೂ ಸ್ಟ್ರೈಟ್ ಇಲ್ಲ ಅದು. ಇದು ಕಟ್ಟಾಗ್ಬಿಟ್ಟಿತ್ತು. ನಾ ಕ್ಲಿಪ್ ಹಾಕೊಂಡು ಓಡಾಡ್ತಾ ಇದ್ದೆ. ಅದು ಈ ಮರದ ಜೊತೆ ಇರೋ ಮೆಮೊರಿ ನನಗೆ ಸಂಬಂಧ. ನನ್ನ ತಲೆ ಮೇಲೆ ಬಿದ್ದಿತ್ತು ಒಂದು ಟೈಮಲ್ಲಿ. ಈ ಆಫೀಸಲ್ಲೇ ಅಣ್ಣಾ ಬಾಂಡ್ ಮುಗೀತು, ಕಡ್ಡಿ ಪುಡಿ ಸಿನಿಮಾ ಮಾಡಿದ ಆಫೀಸು. ನಾವೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಸಖತ್ತು ದೊಡ್ಡ ಮೆಮೊರಿ ಇದೆ. ತುಂಬ ಸತಿ ಟೆರೆಸ್ ಮೇಲೆಲ್ಲ ಹೋಗಿ ಮಲಗಿದ್ದೀವಿ. ಪಕ್ಕದಲ್ಲಿ ಒಂದು
ಯಾವ್ದು ರೂಮ್ ಇದೆ, ಹೌದು ಈ ಕಡೆ ಪರ್ಸನಲ್ ರೂಮ್. ನಮ್ದೊಂದಿತ್ತು, ಯಾರಿಗೂ ಎಂಟ್ರಿ ಇರಲಿಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ. ಅದು ಯಾರು ಬರೋಕ್ಕೂ ಭಯ ಬೀಳ್ತಾ ಇದ್ರು, ಯಾರು ಬರ್ತಾ ಇರಲಿಲ್ಲ ಅಲ್ಲಿಗೆ. ಯಾರು ಬರ್ತಿಲ್ಲ, ಪರ್ಸನಲ್ ರೂಮ್ ಅದು. ಪರ್ಸ್ನಲ್ ರೂಮ್ ಅಂತ ಒಂದು ಚೆನ್ನಾಗಿತ್ತು ಆ ಮೆಮೊರಿ ಎಲ್ಲ. ಇನ್ನೊಂದು ಸರ್ಪ್ರೈಸ್ ಅಂದರೆ ಈ ಆಫೀಸಲ್ಲಿದ್ದಾಗ ಒಂದು ಹೋಟೆಲ್ಗೆ ಹೋಗ್ತಾ ಇದ್ವಿ. ಇವತ್ತು ಸಂಡೇ ಓಪನ್ ಇದೆ ಇಲ್ಲೋ ಗೊತ್ತಿಲ್ಲ. ಹೋದರೆ ನಮ್ಮ ಇಡ್ಲಿ ಹೋಟ್ಲ್ ಹತ್ರ ಹೋಗಿ ಎರಡು ಮಾತಾಡೋಣ. ಹಾಂ, ಕಮಾನ್ ಲೆಟ್ಸ್ ಗೋ. ಲೆಟ್ಸ್ ಗೋ. ಕಟ್ ಮಾಡಿ. ನನ್ನ ನೋಡ್ಕೊಂಡೆ ಮಾತಾಡಿ ಸರಿ. ನನ್ನ ನೋಡಿ ಮಾತಾಡಿ. ಹಾಂ ಈಗ ಎಷ್ಟು ವರ್ಷ ಆಯಿತು ಶುರು ಮಾಡಿ? ಸರ್ 30 ವರ್ಷ ಆಯಿತು. ನಾಡ್ದು ನವಂಬರ್ 11ಕ್ಕೆ ಕರೆಕ್ಟಾಗಿ 30 ವರ್ಷ ಆಗುತ್ತೆ. 30 ವರ್ಷಕ್ಕೆ ಹೆಂಗೆ ಸರ್ಪ್ರೈಸ್ ವಿಸಿಟ್ ನಿಮ್ಮ ಹೋಟೆಲ್ಗೆ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹೆಂಗಿದ್ದಾರೆ ಮೊದಲ ಥರನೇ? ಸರ್ ಅದೇ ಥರ ಸೇಮ್. ವರ್ಷದಿಂದ ನಾನು ನಿಮ್ಮ ಹೋಟ್ಲಿಗೆ ಬಂದಾಗ 2010-11 ಹಾಂ ಈಗ 13 ವರ್ಷ ಆಗೈತೆ ನಾನೇ ಹೋಟ್ಲ್. ಹೌದು ಹೌದು ಹಂಗೆ ಮೇಂಟೈನ್ ಮಾಡಿದ್ದಾರೆ ಹೆಂಗೆ? ಸರ್ ಅದೇ ಥರ ಸರ್. ಅದೆಲ್ಲ ನಿಮ್ಮ ಒಂದು ಪ್ರೀತಿ ಹಾರೈಕೆ ಅಂದ್ರೆ ಕಸ್ಟಮರ್ಗೆಲ್ಲ ಇದೇ ಥರ. ಇಡ್ಲಿ ಚಟ್ನಿ ಎಲ್ಲ ಮುಂಚೆ ಗೊತ್ತಲ್ಲ, ಬರೀ ಇಡ್ಲಿ ಚಟ್ನಿ ಎಲ್ಲ ಇತ್ತು. ಈಗ ವಡೆ ದೋಸೆ ಎಲ್ಲ ಶುರು ಮಾಡಿದ್ದೀವಿ. ಶಾವಿಗೆ ಭಾತ್ ಇರುತ್ತೆ, ದೋಸೆ ಇರುತ್ತೆ, ಸಟ್ಟು ಮಸಾಲೆ ಖಾಲಿ ದೋಸೆ ಎಲ್ಲ ಶುರು ಮಾಡಿದ್ದೀವಿ. ಎಲ್ಲ ಬೆಣ್ಣೆ ಹಾಕಿ ಕೊಡ್ತಾ ಇದ್ವಿ. ನಿಮ್ಗೆ ಇಡ್ಲಿ ಹಳೆ ಕಸ್ಟಮರ್ ಈಗಲೂ ಇವಾಗ ಹೇಳ್ದಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಮುಂಚೆ ಸ್ಕೂಲಿಗೆ ಹೋಗೋರು ಇವಾಗ ಬಂದೆಲ್ಲ ಇಡ್ಲಿ ಚಟ್ನಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂಕಲ್ ನಿಮ್ಮ ಇಡ್ಲಿ ಚಟ್ನಿ ನಾವೆಲ್ಲ ತಿಂದು ಬೆಳೆದವ್ರು ಅಂತ. ಇದು ಇವಾಗ ಒಂದು ಟ್ರೆಂಡ್ ನಡೀತಾ ಇತ್ತಲ್ಲ ಫುಡ್ದು, ಎಲ್ಲ ರೀಲ್ಸ್ ಮಾಡಾಕೋದು, ಹೋಟ್ಲ್ಗಳನ್ನ ಫೇಮಸ್ ಮಾಡೋದು. ಬಟ್ ನಿಮ್ಗೆ ಬಂದಿಲ್ಲ ಯಾಕೆ? ನಮ್ದು ಬಂದಿದೆ ಸರ್. ನಾವೇನು ಅದಕ್ಕೇನು ಇದು ಮಾಡಲ್ಲ. ನಮ್ಮ ಸರ್ ಕ್ಲೀನು ರುಚಿ ಇದ್ರೆ ಸಾಕು, ಗಿರಾಕಿ ಹುಡ್ಕೊಂಬರ್ತಾರೆ. ಹೆಂಗಿದ್ರಲ್ಲ ಯಾವ ಅಡ್ವರ್ಟೈಸ್ಮೆಂಟ್ ಯಾವುದು ಬೇಡ ಸರ್. ಎಷ್ಟೋ ಜನಕ್ಕೆ ನಮ್ದೆಲ್ಲ ಗೊತ್ತಿರೋರಿಗೆ ಗೊತ್ತಿದೆ, ಹುಡ್ಕೊಂಬರ್ತಾರೆ ಸಾಕು. ನಾನೇ 15 ವರ್ಷದಿಂದ ಬರ್ತೀನಿ. ಆ ಪ್ರೀತಿ ಆಶೀರ್ವಾದ ಗಿರಾಕಿ ಇದು ಇದೆಯಲ್ಲ, ಅದು ಕೊನೆವರೆಗೂ ಇರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ನೀವು ಸಿಕ್ಕಿದ್ದು ನನ್ನ ಬ್ಲೆಸ್ ಮಾಡಿ. ನಮಗೂ ಅಷ್ಟೇ, ನಮಗೂ ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಅವಕಾಶ ಸಿಗಲಿ, ದೇವರು ಒಳ್ಳೇದು ಮಾಡಲಿ. ಸಿಗ್ತೀನಿ ಸರ್, ಫೋನ್ ಮಾಡ್ತೀನಿ. ಫಿಸಿಕ್ನು ಮೇಂಟೈನ್ ಮಾಡೋರಲ್ಲ. ಪ್ರಶಾಂತ, ಒಂದು ಸರ್ಪ್ರೈಸು. ನಮ್ಮ ಅಂಕಲ್ ನಮ್ಮನ್ನ ಗುರುತಿಡಿತಾರೆ ಎಲ್ಲೂ. ಅಂಕಲ್ ನಮಸ್ಕಾರ ಸರ್. ಇವರನ್ನು ಮರೆಯಕ್ಕಾಗತ್ತಾ? ನಮಸ್ಕಾರ. ಅಲ್ಲ, ನಮ್ಮ ಇಡ್ಲಿ ತಿಂತೇವೆ, ಇವರೆಲ್ಲ ಬೆಳೆದವರು. ಅಂಕಲ್ ಅಂತ ಬಹಳ ವಿಶ್ವಾಸ ನೋಡಿ. ಇವತ್ತಿಗೆ ಹೇಗೆ ಹೇಳ್ತಾರೆ ಬಂದು ನಮ್ಮ ಅಂಕಲ್ ಅಂತ. ಇಲ್ಲಿ ಆಫೀಸಲ್ಲಿ ಇದ್ದಾಗ ಕಡ್ಡಿಪುಡಿ ಟೈಮಲ್ಲಿ ಸೂರ್ಯ ಜೊತೆ ಇದ್ದಾರಲ್ಲ, ಎಲ್ಲ ಇಲ್ಲಿಗೆ ಇಡ್ಲಿ ಬರೋರು ಮಾಡೋರು ಎಲ್ಲ ನಮ್ಮ ಇಡ್ಲಿ ಚಟ್ನಿ ಎಲ್ಲ ತಿಂದು ಅವರು ಖುಷಿ ಪಡೋರು. ಅವಾಗ ಅಂಕಲ್ ಎಲ್ಲರೂ ಇಲ್ಲಿ ಕರ್ಕೊಂಬರೋರು. ಹೌದು, ನಮ್ದು ಅಡ್ಡ ಇದು. ಅವಾಗ ಒಂಥರ ಅಡ್ಡ ಎಲ್ಲ ಇಲ್ಲ, ಎಲ್ಲರೂ ಇರ್ತಾ ಇದ್ವು. ಸೂರ್ಯವ್ರು ಮುಂಚಿಂದ ಪರಿಚಯ ನಮಗೆ. ಇವಾಗ ಬಂದ್ರೆ ಇಲ್ಲಿ ಇಡ್ಲಿ ಅವ್ರು ಸೂರ್ಯ ಸರ್ದು ಲಾಸ್ಟ್ ವೀಕ್ ಬಂದು ಹೋಗಿದ್ರು, ಇಡ್ಲಿ ತಿಂದು ಹೌದಾ ಮಾತಾಡ್ಸ್ಕೊಂಡು ಹೋಗಿದ್ರು. ದುನಿಯಾ ಪಿಕ್ಚರ್ ಟೈಮಲ್ಲಿ ಇಲ್ಲಿಗೆ ಇಡ್ಲಿ ತಿನ್ನಕ್ ಬರ್ತಾ ಇದ್ರು ಸರ್. ವಿಜಯ್ ಎಲ್ಲ ಇಲ್ಲಿ ಬರ್ತಾ ಇದ್ರು. ಜಮಾನದು ಸೂರ್ಯವರಂತೂ ನಮ್ಮ ಇವ್ರು ಗೊತ್ತಲ್ಲ. ನಾವೊಂದು 2.5-3 ವರ್ಷ ಬೆಳಗ್ಗೆ ತಿಂಡಿ ಇವ್ರ ಹೋಟ್ಲು ಇಡ್ಲಿ ವಡೆ ಬಿಟ್ರೆ ಏನು ತಿಂದಿಲ್ಲ. ಬೆಳಗ್ಗೆ ತಿಂಡಿ ಕಾಫಿ ಫಿಕ್ಸ್. ಹೇಳ್ದಲ್ಲ, ಎಲ್ಲ ನಮ್ಮ ಹುಡುಗರು ಇಲ್ಲೇ ತಿಂದು ಬೆಳೆದವರು. ಒಂದೇ ಮಾತಲ್ಲಿ ಮುಗಿಸ್ಬಿಟ್ರೆ ಅಷ್ಟೇ. ನಂದು ಇವಾಗ ಸರ್ ಅವರ ಪ್ರೀತಿ ಇಟ್ಕೊಂಡಿರುವಾಗ ನೋಡಿ, ಇವತ್ತಿಗೂ ಅಂಕಲ್ ಅಂಕಲ್ ಅಂತ ಹೇಳಿ ಪ್ರೀತಿ ಬಂದಲ್ಲ, ಅದಕ್ಕೂ ಸೂರ್ಯನೂ ಅಷ್ಟೇ. ಅಷ್ಟಿದ್ರು ಇಲ್ಲಿ ಬಂದಾಗ ಈ ಕಡೆ ಇಡ್ಲಿ ತಿಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಂಕಲ್ ಹೆಂಗಿದ್ದೀರಾ? ಒಂದು ಕಾಫಿ ಕೊಡಿ, ಮತ್ತೆ ಒಂದು ಕಾಫಿ ಹಾಕಿ, ಕಾಫಿ ಒಂದು ಬೈಟು ಕಾಫಿ ಬೈಟು ಮಾಡಿ. ಮತ್ತೆ ಅಂಕಲ್ ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆ. ನಡೀತಾ ಇದೆ. ಹುಡುಗರು ಜಾಸ್ತಿ ಆಗಿದ್ದಾರೆ ಈಗ. ಮೊದಲು ಒಬ್ಬರೇ ಇದ್ರಲ್ಲ. ದೋಸೆ ಎಲ್ಲ ಶುರು ಮಾಡಿದ್ದೀವಲ್ಲ. ಹೌದಾ? ದೋಸೆ ಮೊದಲು ಬರೀ ಇಡ್ಲಿ ಅಷ್ಟೇ ಇದೆ. ಬರೀ ಇಡ್ಲಿ ವಡೆ ಚಟ್ನಿ. ಈಗ ದೋಸೆ, ಸಟ್ಟು ಮಸಾಲೆ, ಬೆಣ್ಣೆ ಖಾಲಿ, ಬೆಣ್ಣೆ ಮಸಾಲೆ, ಓ ಎಲ್ಲ ಉಂಟಾ? ಬೆಣ್ಣೆ ಸಟ್ಟು, ಹೌದಾ? ಎಲ್ಲ ಸ್ವಲ್ಪ ಶಾವಿಗೆ ಬಾತು ಎಲ್ಲ ರೆಡಿ ಮಾಡಿದ್ವಿ. ಹೌದು, ರೂಮ್ ತಗೊಂಡಿದ್ವಿ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಆರಾಮ? ನಂದೊಂದು ಸಿನಿಮಾ ರಿಲೀಸು ಹೊಸದು, ಕಾಲಪತ್ತರ್ ಅಂತ. ಹೌದಾ? ನೋಡಿದ್ದೀನಿ. ನಾನೇ ಡೈರೆಕ್ಟ್ರು. ಹೌದು, ಆಗ್ಲಿ, ಒಳ್ಳೇದಾಗ್ಲಿ. ಡೈರೆಕ್ಟರ್ ಕಮ್ ಅವಕಾಶ ಬರ್ಲಿ. ಡೈರೆಕ್ಟರ್ ಕಮ್ ಹೀರೋ. ಹಾ, ಆಗ್ಲಿ ಸರ್. ಅದಕ್ಕೆ ನನಗೆ ನಾನು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದ ಯಾರ್ಯಾರು ನನಗೆ ಹೆಲ್ಪ್ ಮಾಡಿದ್ರು ಅವರೆಲ್ಲರನ್ನು ಮೀಟ್ ಮಾಡ್ತಾ ಇದ್ದೆ. ಎಲ್ಲ ನಮ್ಮ ಹುಡುಗರಲ್ಲ, ಬೆಳಿಬೇಕು, ನಮಗೂ ಖುಷಿ. ಒಳ್ಳೇದಾಗ್ಲಿ, ಇನ್ನಷ್ಟು ಅವಕಾಶ ಬರಲಿ. ನಾವು ದೇವರ ಹತ್ರ ಹಾರೈಸ್ತೇವೆ. ಥ್ಯಾಂಕ್ಸ್.